ಆರಂಭ ಮಾಡೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನ ತ್ರಯೇಕ ನಾಮದಲ್ಲಿ ಆಗಲಿ. ಆಮೇನ್. ಶ್ರಮ ಮರಣ ಪುನರುತ್ಥಾನಗಳ 10ನೇ ದಿನಕ್ಕೆ ಈ ಬೆಳಗಿನ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ಸಂಗೀತಗಳಲ್ಲಿ 74ನೇ ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 74, ಅದರಲ್ಲಿ 1ನೇ ಚರಣ ಮತ್ತು 2ನೇ ಚರಣ ಮಾತ್ರ ನಾವು ಹಾಡಿಕೊಳ್ಳೋಣ. ಯೇಸು ಕ್ರಿಸ್ತನೇ ಮೃತ್ಯುಂಜಯನೇ ನಮ್ಮ ಜೀವ ಜೀವವೇ. ವಾಗಿ ಪ್ರೀತಿ ಮಾಡುವಂಥ ನನ್ನ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಲ್ಪರು ಅಯೋಗ್ಯರು ಯಾವ ಗಣನೆಗೆ ಬಾರದ ನಮ್ಮನ್ನು ಪ್ರೀತಿಸಿ ಕರುಣಿಸಿ ತಂದೆಯಾದ ದೇವರೇ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನ ಆಲಯಕ್ಕೆ ನಮ್ಮನ್ನು ಕರೆತಂದದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ಈ ದಿನವನ್ನು ಕಾಣದೆ ಸ್ವಾಮಿ ಎಷ್ಟೋ ಜನರು ಸ್ವಾಮಿ ಈ ಲೋಕದಿಂದ ಮಾಯವಾಗಿದ್ದಾರೆ ಸ್ವಾಮಿ. ನಮಗಾದರೂ ಸ್ವಾಮಿ ಈ ಒಂದು ದಿನವನ್ನು ನೀನು ಕೊಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ಸ್ವಾಮಿ ಶ್ರಮ ಮರಣ ಪುನರುತ್ಥಾನಗಳ ಧ್ಯಾನಗಳನ್ನು ಮಾಡುವ ಹಾಗೆ ನಮ್ಮನ್ನು ಈ ಜೀವಿತರ ಪಟ್ಟಿದಲ್ಲಿ ಇಟ್ಟಿದ್ದಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ನೀನು ಮಾಡಿದಂಥ ಎಲ್ಲ ಮಹೋಪಕಾರಗಳನ್ನು ನೆನೆಸಿ ಸ್ವಾಮಿ ನಿನಗೆ ಸ್ತುತಿ ಸ್ತೋತ್ರ ಹೇಳ್ತಾ ಇದ್ದೇನೆ ಸ್ವಾಮಿ. ತಂದೆಯಾದ ದೇವರೇ, ವಿಶೇಷವಾಗಿ ಈ ನನ್ನ ಸಭೆಯನ್ನು ಆಶೀರ್ವಾದ ಮಾಡು ಸ್ವಾಮಿ. ಸಭೆಯಲ್ಲಿರುವಂತೆಲ್ಲ ಕುಟುಂಬಗಳಿಗಾಗಿ ಸ್ತೋತ್ರ. ಕುಟುಂಬದಲ್ಲಿ ಇರುವಂಥ ಎಲ್ಲ ತಂದೆ ತಾಯಿಗಳನ್ನ ಮತ್ತು ಮಕ್ಕಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ನಾವು ನೀಡಿ ಸ್ವಾಮಿ. ತಂದೆಯಾದ ದೇವರೇ, ವಿಶೇಷವಾಗಿ ಸ್ವಾಮಿ ಇಂದಿನಿಂದ ಪ್ರಾರಂಭವಾಗುವಂಥ ಎಲ್ಲ PUC ಪರೀಕ್ಷೆಗಳನ್ನು ಆಶೀರ್ವಾದ ಮಾಡು. ನಮ್ಮ ಸಭೆ ವಿದ್ಯಾರ್ಥಿಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಪ್ರತಿಯೊಂದು ವಿದ್ಯಾರ್ಥಿನಿಯರಿಗೆ ಸ್ವಾಮಿ ಆರೋಗ್ಯ ಭಾಗ್ಯವನ್ನು ಕೊಡು, ಧೈರ್ಯವನ್ನು ಕೊಡು, ನೆನಪಿನ ಶಕ್ತಿಯನ್ನು ಕೊಡು ಸ್ವಾಮಿ. ಅವರು ಸಮಾಧಾನದ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಸ್ವಾಮಿ ಅದಕ್ಕೆ ತಕ್ಕಂತೆ ಉತ್ತರವನ್ನು ಬರೆಯುವಂತೆ ಕೃಪೆದವರು ಅವರಿಗೆ ನಿನ್ನ ಪ್ರಸನ್ನತೆಯಲ್ಲೇ ಸ್ವಾಮಿ ಅವರು ದಿನವನ್ನು ಕಾಣುವಂತೆ ಕೃಪೆ ಮಾಡು ಸ್ವಾಮಿ. ಅದೇ ರೀತಿ ಸ್ವಾಮಿ ಇಂದಿನ ಸಂದೇಶಕ್ಕಾಗಿ ಸ್ತೋತ್ರ. ನನ್ನ ಸಂದೇಶ ಕೊಡುವಂಥ ನಿನ್ನ ದಾಸರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡು. ಅವ್ರನ್ನು ನಮ್ಮ ಸಭೆಗೆ ಸುರಕ್ಷಿತವಾಗಿ ತಂದು ಮುಟ್ಟಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಸಭೆಯವರಾದ ನಾವು ಸ್ವಾಮಿ ಅವರು ಕೊಡುವಂಥ ವಾಕ್ಯಗಳನ್ನು ಸ್ವಾಮಿ ಆಗ ಅನುಗುಣವಾಗಿ ತಿಳಿದುಕೊಂಡು ಸತ್ಯತೆಯಿಂದ ನಡೆಯುವಂಥ ಕೃಪೆ ಮಾಡು ಸ್ವಾಮಿ. ತಂದೆಯಾದ ದೇವರೇ, ಈ ಆರಂಭವು ಮಧ್ಯವು ಅಂತ್ಯವು ನೀನಾಗಿದ್ದುಕೊಂಡು ತಂದೆಯಾದ ದೇವರೇ ಈ ದಿನವನ್ನು ನಡೆಸು ಸ್ವಾಮಿ. ತಂದೆಯಾದ ದೇವರೇ, ಏನೇ ಇದ್ದರೂ ಸ್ವಾಮಿ ನಾವು ಈ ಲೋಕದಲ್ಲಿ ಇರುವ ತನಕ ಸ್ವಾಮಿ ನೀನು ಮೆಚ್ಚುವ ಮಕ್ಕಳಾಗಿ ನಡೆಯುವಂತೆ ಕೃಪೆ ಮಾಡು. ತಂದೆಯಾದ ದೇವರೇ, ಈ ಚಿಕ್ಕ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇನೆ ನನ್ನ ತಂದೆ. ಆಮೇನ್. ನಾವು ಆರಾಧನೆಯನ್ನು ಮುಂದುವರಿಸುವ ಹಾಗೆ ಪರದೆಯ ಮೇಲೆ ಬರುವಂಥ ಹಾಡನ್ನು ಹಾಡಿಕೊಳ್ಳೋಣ.
ಮೊದಲನೇದಾಗಿ ಮಹಿಮೆ ಮಹಿಮೆ ಸದಾ ಆತನಿಗೆ ಯೇಸು ರಾಜನಿಗಿಂದಾಗಲಿ ಎಂಬುದಾಗಿ ಈ ರಾಗವನ್ನು ಹಾಡಿಕೊಳ್ಳೋಣ.
ಜೀವ, ಅವಕಾಶ, ಈ ದಿನ ಹೊಸ ಬಾಳ್ಬೇಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಾವು ಇರುವುದು ನಿನ್ನ ಶುದ್ಧ ಕೃಪೆಯಿಂದಲೇ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿಯೂ ನಿನ್ನ ವಾಕ್ಯದ ಧ್ಯಾನದಲ್ಲಿ ನಾವು ಪ್ರಾರಂಭಿಸುವಂತೆ ನಿನ್ನ ಪರಿಶುದ್ಧ ಆತ್ಮನು ಇಲ್ಲಿ ಪ್ರಸನ್ನನಾಗಬೇಕಾಗಿ ಪ್ರಾರ್ಥಿಸ್ತೇವೆ. ಅದು ಮಾತ್ರವಲ್ಲದೆ ನಮ್ಮೊಂದಿಗೆ ಮಾತನಾಡು, ನಮ್ಮನ್ನು ಉಜ್ಜೀವಿಸು, ನಿನ್ನ ವಾಕ್ಯದಿಂದಲೇ ನಾವು ಬದುಕುವಂಥ ಕೃಪೆಯನ್ನು ಕೊಡು, ರೂಪಾಂತರಿಸು, ನಾವು ನಡೆಯಬೇಕಾದ ದಾರಿಗಳನ್ನು ತೋರಿಸು, ನಮ್ಮ ನಂಬಿಕೆಯಲ್ಲಿ ಬಲಪಡಿಸು, ನಿನಗಾಗಿ ಮಾತ್ರವೇ ಬದುಕುವಂಥ ಜೀವಿತವನ್ನು ನಮಗೆ ಕೊಡು. ನಿನ್ನ ಕೈಯಲ್ಲಿ ನಮ್ಮನ್ನು ಸಮರ್ಪಿಸ್ತೇವೆ, ಆಶೀರ್ವದಿಸು. ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ಬಿಡುತ್ತೇವೆ ತಂದೆಯೇ, ಆಮೆನ್. ಕುಳಿತುಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಎಲ್ಲರಿಗೂ ಈ ಬೆಳಗಿನ ಜಾವದಲ್ಲಿ ಶುಭಾಶಯಗಳನ್ನು ತಿಳಿಸುತ್ತೇನೆ. ಈ ದಿನ ಅದೇ ನಿಮಗೆ ಒಳ್ಳೆಯದಾಗಿರಲಿ. ದೇವರು ನಿಮ್ಮನ್ನು ಕಟಾಕ್ಷಿಸಿ ಕೈ ಹಿಡಿದು ನಡೆಸಿ ನಿಮ್ಮನ್ನು ಜಯವುಳ್ಳ ಒಂದು ಜೀವಿತದಲ್ಲಿ ನಡೆಸಲಿ. ಒಂದು ವೇಳೆ ನಿನ್ನೆ ತನಕ ನೀವು ಕಷ್ಟದಲ್ಲಿ ಇದ್ದರೂ ಈ ದಿನ ನಿಮಗೆ ಒಂದು ಬಿಡುಗಡೆಯನ್ನು ದೇವರು ತೋರಿಸುವಂತೆ ಈ ಬೆಳಗಿನ ಜಾವದಲ್ಲಿ ನಾವು ಆತನ ಮುಖವನ್ನು ನೋಡೋಣ. ಯಾವಾಗ ದೇವರು ತನ್ನ ಮುಖವನ್ನು ನಮ್ಮ ಮೇಲೆ ತೋರಿಸುತ್ತಾನೋ, ಆತನ ಬೆಳಕು ನಮ್ಮ ಮೇಲೆ ಬೀಳುತ್ತದೋ, ಆವಾಗ ನಾವು ರಕ್ಷಣೆ ಹೊಂದುತ್ತೇವೆ ಎಂಬುದಾಗಿ ಇರುತ್ತದೆ. ನಾವು ಈ ಮರುಭೂಮಿಯಲ್ಲಿ ಯಾತ್ರೆ ಮಾಡುತ್ತಿರುವಾಗ ಪ್ರತಿದಿನ ಆತನ ಮನ್ನಾವನ್ನು ಎದುರು ನೋಡುತ್ತಾ ಆತನಿಗೆ ವಿಧೇಯನಾಗಿ ನಡೆಯುವ ಈ ಯಾತ್ರೆಯಲ್ಲಿ ನಾವು ಜಯಶಾಲಿಗಳಾಗಿ ಮುಂದುವರಿಯೋಣ. ನಮಗಾಗಿ ನೂತನ ಆಕಾಶ, ನೂತನ ಭೂಮಿ ಕಾಯ್ತಾ ಇದೆ. ಆದ ಕಾರಣ ಪ್ರಿಯರೇ, ಯಾವಾಗಲೂ ನಮ್ಮ ನೆನಪನ್ನು ಆ ನಿತ್ಯ ಜೀವನದಲ್ಲಿಯೇ ನಮ್ಮನ್ನು ಯಾವಾಗಲೂ ಕೇಂದ್ರೀಕರಿಸಿಕೊಂಡವರಾಗಿ ಬದುಕುವಂಥ ಜೀವಿತವನ್ನು ನಡೆಸೋಣ. ಇವತ್ತು ನಾವು ಕ್ರಿಸ್ತನು ಆತನು ಪೋಷಕನು, ಸಂರಕ್ಷಿಸುವನು ಎಂಬುದರಲ್ಲಿಯೂ, ಅದು ಮಾತ್ರವಲ್ಲದೆ ಅವನು ನ್ಯಾಯ ತೀರ್ಪು ಮಾಡುವನು ಎಂಬ ಎರಡು ವಿಷಯಗಳಲ್ಲಿ ನಾವು ಧ್ಯಾನ ಮಾಡೋಣ. ನಿನ್ನೆ ನಾವು ಸೃಷ್ಟಿಕರ್ತನು ಎಂಬುದಾಗಿ ಆತನ ಬಗ್ಗೆ ನಾವು ಧ್ಯಾನಿಸಿದ್ದೇವೆ. ನಾವು ಆಕಸ್ಮಿಕವಾಗಿ ಈ ಲೋಕಕ್ಕೆ ಬಂದಿಲ್ಲ. ದೇವರು ಉದ್ದೇಶಪೂರ್ವಕವಾಗಿ ನಮ್ಮನ್ನು ಉಂಟು ಮಾಡಿ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದನು ಎಂಬುದಾಗಿ ನೋಡುತ್ತೇವೆ. ನಿನ್ನೆ ನಾವು ನೋಡಿದಾಗ ನಮಗಾಗಿ ಅಲ್ಲ, ಆತನು ತನಗಾಗಿ ನಮ್ಮನ್ನು ಉಂಟು ಮಾಡಿದನು ಎಂಬುದನ್ನು ನಾವು ಧ್ಯಾನ ಮಾಡಿದ್ದೇವೆ. ಇವತ್ತು ನಮ್ಮ ಜೀವಿತದಲ್ಲಿ ನಮಗೆ ಬೇಕಾದ ಸಕಲವನ್ನು ಒದಗಿಸಿಕೊಡುವಾತನಾಗಿ ಆತನು ಇದ್ದಾನೆ ಎಂಬುದನ್ನು ನಾವು ನೋಡಿಕೊಳ್ಳೋಣ. ಪ್ರಿಯರೇ, ನಾವು ಹೆಚ್ಚಿನ ಸಮಯದಲ್ಲಿ ಅಸುರಕ್ಷತೆಯಲ್ಲಿ ಹೋಗುವುದಕ್ಕೆ ಕಾರಣ ಒಂದು ವೇಳೆ ದೇವರು ನಮಗೆ ಕೊಡುತ್ತಾನೋ ಇಲ್ಲವೋ ಎಂಬ ಒಂದು ಭಯ. ಹೆಚ್ಚಿನ ಸಮಯ ನಾವು ನೆನಪು ಮಾಡ್ತೇವೆ, ನಮ್ಮ ನಂಬಿಕೆಯನ್ನೇ ನಾವು ಅಳತಿ ಮಾಡಿಕೊಂಡವರಾಗಿ, ನನಗೇ ನಂಬಿಕೆ ಸ್ವಲ್ಪ ಅಲ್ಪವಾಗಿದೆ, ಇದರಲ್ಲಿ ದೇವರು ನನಗೆ ಹೇಗೆ ಸಹಾಯ ಮಾಡುವನೋ ಎಂಬುದಾಗಿ ಯೋಚಿಸ್ತೇವೆ. ಆದರೆ ದೇವರ ವಾಕ್ಯವನ್ನು ಓದಿ ಇನ್ನೂ ನಮ್ಮ ನಂಬಿಕೆಯನ್ನು ನಾವು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಆ ರೀತಿಯಲ್ಲಿ ಈಗ ಕೊಲೊಸ್ಸದವರಿಗೆ ಬರೆಯಲ್ಪಟ್ಟ ಪತ್ರಿಕೆ 1ನೇ ಅಧ್ಯಾಯ 17, ಅದರಲ್ಲಿ ದೇವರು ಪೋಷಕನೂ ನಮ್ಮನ್ನು ಸಂರಕ್ಷಿಸುವವನೂ ಆಗಿದ್ದಾನೆ ಎಂಬುದನ್ನು ನಾವು ನೋಡಲಿಕ್ಕೆ ಮುಂದೆ ಹೋಗೋಣ. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. ಈ ಲೋಕ ಸಕಲಕ್ಕೂ ಆಧಾರವಾಗಿರುವ ಆತನು ನಮ್ಮ ಕ್ರಿಸ್ತನು ಎಂಬುದನ್ನು ಮರೆತು ಬಿಡಬೇಡಿ. ಇವತ್ತು ಭೂಮಿ ಸುತ್ತುತ್ತಾ ಇದೆಯಾ, ಈ ಪ್ರಪಂಚ ಉಳಿತಾ ಇದೆಯಾ, ಇದನ್ನೆಲ್ಲ ಈಗ ಆತನು ಮಾತ್ರ ಉಂಟು ಮಾಡದೆ ಅದನ್ನು ಚಲಿಸುತ್ತಾ ಇದ್ದಾನೆ ಎಂಬುದನ್ನು ಮರೆತು ಬಿಡಬೇಡಿ. ಅದು ಸೂರ್ಯನಾಗಲಿ ಚಂದ್ರನಾಗಲಿ ಬೆಳಕು ಕೊಡುತ್ತಾ ಇದೆಯಾ ನಿಮಗೆ ನೋಡಬೇಕಾದರೆ ಆತನು ಅದನ್ನು ನಡೆಸ್ತಾ ಇದ್ದಾನೆ.
ಆತನು ಆಧಾರಭೂತನು ಎಂಬುದನ್ನು ಮರೆತು ಬಿಡಬೇಡಿ. ಆತನಿಂದ ಉಂಟಾಗಿತ್ತು, ಆಮೇಲೆ ಅವನು ಕೈ ಬಿಡಲಿಲ್ಲ, ಸೃಷ್ಟಿಯನ್ನು ಹಾಗೆ ಕೈ ಬಿಡಲಿಲ್ಲ, ನೀನು ಹಾಗೆ ನಡ್ಕೊಂಡು ಹೋಗು ಎಂಬುದಾಗಿ ಅಲ್ಲ. ಒಂದು ವೇಳೆ ತಾಯಿ ತಂದೆಯರು ಕೂಡ ನೀವು ನೋಡುವುದಾದರೆ ಒಂದು 18 ವಯಸ್ಸು ತನಕ ನಡೆಸ, ಆಮೇಲೆ ನೀನು ಹೆಂಗಪ್ಪ ನಿನ್ನ ಜೀವಿತ ನೀನು ನೋಡಿಕೋ ಎಂಬುದಾಗಿ ಕೈ ಬಿಡುವ ತಾಯಿ ತಂದೆಯರು ಈ ಲೋಕದಲ್ಲಿ ಇದ್ದಾರೆ. ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಅದೇ. ಆದರೆ ನಮ್ಮ ದೇವರು ನಮ್ಮನ್ನು ಉಂಟು ಮಾಡಿ ಕೈ ಬಿಡುವವನಲ್ಲ, ಆತನು ನಮ್ಮ ಜೀವನದಲ್ಲಿ ಆಧಾರವಾಗಿ ಇದ್ದುಕೊಂಡು ನಡೆಸುವಾತನಾಗಿರುತ್ತಾನೆ. ಇಬ್ರಿಯರಿಗೆ ಬರೆಯಲ್ಪಟ್ಟ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯ. ಇಬ್ರಿಯರಿಗೆ ಬರೆಯಲ್ಪಟ್ಟ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯ, ಅದರ ಮಧ್ಯದಲ್ಲಿ ಇರುವುದನ್ನು ನಾನು ನಿಮಗೆ ಓದುತ್ತೇನೆ ಪ್ರಿಯರೇ. ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು. ಆಕ್ಚುಲಿ ಬೈಬಲ್ ಎಂಬುದಾಗಿ ನಾವು ನೆನಪು ಮಾಡುವಾಗ ಅದು ಮನುಷ್ಯರ ಭಾಷೆಯಲ್ಲಿ ಮಾತಾಡಲ್ಪಟ್ಟ ಒಂದು ಮಾತು ಎಂಬುದಾಗಿ ಯೋಚನೆ ಮಾಡ್ತೇವೆ, ಅಥವಾ ಒಂದು ಪೇಪರ್ನಲ್ಲಿ ಛಾಪಿಸಲ್ಪಟ್ಟ ಒಂದು ಅಕ್ಷರಗಳಾಗಿ ನೀವು ನೆನಪು ಮಾಡುತ್ತೀರಿ. ಇನ್ನೊಂದು ನಾವು ಹೇಳಬೇಕಾದ್ರೆ ಅದು ನಮ್ಮ ಲಿಖಿತ ರೂಪದಲ್ಲಿ ಇರುವ ಪದಗಳು ಎಂಬುದಾಗಿ ಯೋಚನೆ ಮಾಡ್ತೇವೆ. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಅದು ದೇವರಾಗಿ ಇದೆ ಎಂಬುದನ್ನು ತಿಳ್ಕೊಳ್ಳಬೇಕು. ದೇವರ ವಾಕ್ಯ ದೇವರಾಗಿದೆ ಎಂಬುದನ್ನು ತಿಳ್ಕೊಳ್ರಿ. ಆದ ಕಾರಣ ಆತನ ವಾಕ್ಯ ಸದಾ ಕಾಲವು ನೆಲೆಯಾಗಿರುವುದು ಎಂಬುದನ್ನು ದೇವರು ಹೇಳ್ತಾನೆ. ಆ ವಾಕ್ಯಕ್ಕೆ ಶಕ್ತಿ ಇದೆ. ಅದು ಎಂಥ ಶಕ್ತಿಯಪ್ಪ ಅಂತ ಹೇಳಿದರೆ, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವಾಗಿದ್ದಾನೆ. ಆ್ಯಕ್ಚುಲಿ ಇಂಗ್ಲೀಷ್ನಲ್ಲಿ ಹಿ ಸಸ್ಟೈನ್ಸ್ ದ ಎರ್ತ್ ಎಂಬುದಾಗಿದೆ. ಈ ಭೂಮಿ ಸಕಲವನ್ನು ಅವನು ಹಿಡಿದಿರುವುದು ಹೇಗೆ ಎಂಬುದಾಗಿ ಹೇಳಿದರೆ ತನ್ನ ವಾಕ್ಯದಿಂದಲೇ ಎಂಬುದಾಗಿದೆ. ಈಗೆಲ್ಲ ನಾನು ಹೆಚ್ಚಾಗಿ ಬ್ಲ್ಯಾಕ್ ಹೋಲ್ ಆಗಲಿ, ಈ ಪ್ರಪಂಚದಲ್ಲಿ ಇರುವಂಥ ವಿಷಯಗಳು, ಇದ್ರ ಬಗ್ಗೆ ನಾನು ಹೆಚ್ಚು ಓದುತ್ತಾ ಇರ್ತೇನೆ. ಇನ್ನು ಅವ್ರು ಹೇಳ್ತಾರೆ, ಪ್ರಪಂಚದಲ್ಲಿ ಮಧ್ಯದಲ್ಲಿ ಏನೋ ಶೂನ್ಯ ಇದೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಆದರೆ ಅಗೋಚರವಾದ ಹೆಚ್ಚಿನ ಶಕ್ತಿಗಳು, ವಸ್ತುಗಳು ಇದೆ ಎಂಬುದಾಗಿ ಹೇಳ್ತಾರೆ. ಬ್ಲ್ಯಾಕ್ ಮ್ಯಾಟರ್ಸ್. ಅದು ಮಾತ್ರ ಅಲ್ಲೇ ನಾವು ಗ್ರಹಿಸಲಿಕ್ಕೆ ಆಗದಂಥ ಶಕ್ತಿ ಇದೆ ಎಂಬುದಾಗಿ ಈಗ ಹೇಳ್ತಾ ಇದ್ದಾರೆ. ಪ್ರಿಯರೇ, ನಮ್ಮ ದೇವರ ವಾಕ್ಯದ ಶಕ್ತಿ ಇದೆ ಎಂಬುದಾಗಿ ಕೂಡ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದ ರೀತಿಯಲ್ಲಿ ಅದು ಮಹಾ ಭಯಂಕರವಾದದು, ಬ್ರಹ್ಮಾಂಡವಾದದು. ಅದನ್ನು ಗ್ರಹಿಸಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಆದರೆ ಆ ವಾಕ್ಯವನ್ನು ನಾವು ಸರಳವಾಗಿ ನೆನಪು ಮಾಡಿಕೊಳ್ಳುತ್ತೇವೆ. ದಯಮಾಡಿ ನೀವು ದೇವರ ವಾಕ್ಯವನ್ನು ಓದುವಾಗ ತಿಳ್ಕೊಳ್ಳ್ರಿ, ಈ ಅಂಡ ಸರಾಚರವನ್ನು ದೇವರು ತನ್ನ ವಾಕ್ಯದಿಂದಲೇ ಹಿಡಿದಿಟ್ಟಿದ್ದಾನೆ. ಆದ ಕಾರಣದಿಂದಲೇ ಅದು ಇನ್ನೂ ಉಳಿಯುತ್ತಾ ಇದೆ ಎಂಬುದನ್ನು ನೆನಪು ಮಾಡಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ, ಅದರಲ್ಲಿ 3 ಮತ್ತು 4ನಲ್ಲಿ ನಾವು ಓದುವುದಾದರೆ, ಆತನ ಮೂಲಕವಾಗಿ ಸಮಸ್ತವೂ ಉಂಟಾಗಿತ್ತು, ಉಂಟಾಗಿರುವ ವಸ್ತುಗಳು ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ, ಆತನಲ್ಲಿ ಜೀವವಿತ್ತು. ದ ಲೈಫ್, ನಮ್ಮ ಜೀವ ಎಂಬುದು ಸ್ಟಾರ್ಟ್ ಆಗುವುದೇ ಆತನಲ್ಲಿ. ಆತನ ಬಗ್ಗೆ ನೀವು ಓದುವುದಾದರೆ ಜೀವದ ಅಧಿಪತಿ ಎಂಬುದಾಗಿದೆ. ಹೀ ಈಸ್ ದ ಲೈಫ್. ಆತನೇ ನಮ್ಮ ಜೀವವಾಗಿದ್ದಾನೆ. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಪ್ರಿಯರೇ, ಒಂದು ವೇಳೆ ನೀವು ಯೋಚನೆ ಮಾಡಿ ನೋಡ್ರಿ, ಈ ಆಕಾಶವು ಇದೆ, ಭೂಮಿ ಇದೆ. ಒಂದು ವೇಳೆ ಸೂರ್ಯನೋ ಚಂದ್ರನೋ ಇಲ್ಲ ಎಂಬುದಾಗಿ ನೆನಪು ಮಾಡಿಕೊಳ್ಳಿ. ನಾವೆಲ್ಲರೂ ಕತ್ತನೆ ಇಲ್ಲಲ್ಲಿ ತಿರುಗಾಡ್ತಾ ಇರ್ತೇವೆ. ಆದರೆ ಒಂದು ಬೆಳಕು ಬರುವಾಗಲೇ ನಾನು ಮನುಜ, ಇದು ಭೂಮಿ, ಇದರಲ್ಲಿ ನಾನು ನಡೆಯುತ್ತೇನೆ, ಇಲ್ಲಿ ಗಿಡಗಳಿದೆ, ಇಲ್ಲಿ ಮರಗಳಿದೆ, ಇಲ್ಲಿ ಪ್ರಾಣಿಗಳಿದೆ ಎಂಬುದಾಗಿ ಗೊತ್ತಾಗ್ತದೆ. ಆದರೆ ಈ ಲೋಕಕ್ಕೆ ಒಂದು ಅರ್ಥವನ್ನು ಕೊಡುವಂಥ ಒಂದು ಶಕ್ತಿ, ಅದು ಬೆಳಕು ಎಂಬುದಾಗಿ ಹೇಳಬಹುದು. ಅದು ಯಾರು? ಯೇಸು ಕ್ರಿಸ್ತನು. ನೀನು ಈ ಸೃಷ್ಟಿಯಲ್ಲಿ ಬದುಕಬೇಕಾದರೆ, ಈ ಸೃಷ್ಟಿ ಏನೆಂದು ತಿಳ್ಕೊಳ್ಳಬೇಕಾದರೆ, ಇದನ್ನು ಉಂಟು ಮಾಡಿದ ಕ್ರಿಸ್ತನ ಬಳಿಗೆ ನೀನು ಅದನ್ನು ಕಲಿತುಕೊಳ್ಳಬೇಕು.
ಆತನ ಬಗ್ಗೆ ಒಂದು ವಾಕ್ಯ ಇದೆ ಪ್ರಿಯರೇ. ಆತನಿಗೆ ಮನುಷ್ಯರ ಬಗ್ಗೆ ಗೊತ್ತಿರುವ ಕಾರಣ ಆತನು ಅವರ ಬಗ್ಗೆ ಏನು ಮಾಡ್ತಾ ಇಲ್ಲ, ತಿಳ್ಕೊಳ್ಳಬೇಕಾದ ಅವಶ್ಯಕತೆ ಅವನಿಗಿರಲ್ಲ. ಅವನಿಗೆ ಆಲ್ರೆಡಿ ಗೊತ್ತಿದೆ ನಮ್ಮ ಬಗ್ಗೆ. ಕಾರಣ ಏನು? ನಮ್ಮನ್ನು ಉಂಟು ಮಾಡಿದ ಆತನು. ಸೊ ನಮ್ಮ ಬಗ್ಗೆ ಆತನಿಗೆ ಒಂದು ತಿಳುವಳಿಕೆ ಇದೆ ನೋಡಿ, ಅದು ನಮಗೆ ಬೆಳಕು. ಸಮ್ಟೈಮ್ಸ್ ನಾವು ತಪ್ಪಿ ಯಾರನ್ನೋ ನಂಬುತ್ತೇವೆ, ಆಮೇಲೆ ಕೆಟ್ಟು ಹೋದ ಮೇಲೆ ಈಗ ಬೆಳಕು ಬಂತ್ರಿ ಅಂತೇವೆ. ಅಂದರೆ ಏನಂತ ಅರಿವು ಬಂತಲ್ಲ, ಬೆಳಕು ಬಂತು ಅಂತ ಹೇಳ್ತೇವೆ. ಪ್ರಿಯರೇ, ಈ ಬೆಳಕಾಗಿ ಆತನು ಇದ್ದಾನೆ. ನಿನ್ನ ಜೀವಿತ ಬಗ್ಗೆ ನೀನು ಅರ್ಥ ಮಾಡಿಕೊಳ್ಳಬೇಕಾ? ಈ ಭೂಮಿಯ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕಾ? ನಿನ್ನ ಸಂಬಂಧಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕಾ? ನೀನು ಕ್ರಿಸ್ತನ ಬಳಿಗೆ ಬಾ, ಆವಾಗ ನೀನು ನಡೆಸಲಿಕ್ಕೆ ಆಗ್ತದೆ. ನಿನ್ನ ಬಾಳನ್ನು ನೀನು ನಡೆಸಲಿಕ್ಕೆ ಆಗ್ತದೆ. ಒಂದು ವೇಳೆ ನಾವು ಇನ್ನೂ ಈ ಲೋಕದಲ್ಲಿ ಯಾಕೆ ಬದುಕುತ್ತೀವಿ, ಏನು ನಡೀತಾ ಇದೆ ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳದೆ ನೀವು ಗೊಂದಲದಲ್ಲಿ ಇರುವುದಾದರೆ, ಕಮ್ ಟು ಜೀಸಸ್, ಕ್ರಿಸ್ತನ ಬಳಿಗೆ ಬಾ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 25ನಲ್ಲಿ, ತಾನೇ ಎಲ್ಲರಿಗೂ ಜೀವ ಶ್ವಾಸ ಮುಂತಾದದೆಲ್ಲವನ್ನೂ ಕೊಡುವವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನಲ್ಲ. ನಮಗೆ ಜೀವ ಶ್ವಾಸ ಕೊಡುವಾತನ ಯಾರು? ಕ್ರಿಸ್ತನು. ಆದರೆ ನಾವೆಲ್ಲ ಸೈನ್ಸ್ ಕಲಿತ ಮೇಲೆ ನೆನೆಸ್ತೇವೆ ಆಕ್ಸಿಜನ್, ಪ್ರಾಣವಾಯು. ಇಲ್ಲ ಪ್ರಿಯರೇ, ಆ ಪ್ರಾಣವಾಯುವನ್ನು ದೇವರು ಈಗಲೂ ಕೊಡ್ತಾ ಇದ್ದಾನೆ ಎಂಬುದಾಗಿ ಹೇಳಿದಾದರೆ ಅದು ಯೇಸು ಕ್ರಿಸ್ತನು. ಬೇಕಾದರೆ ನೀವು ಡೆಲ್ಲಿಗೆ ಹೋಗಿ ನೋಡಬೇಕು, ನೀವು ಶ್ವಾಸ ಮಾಡಲಿಕ್ಕೆ ಕೂಡ ಆಗಲ್ಲ. ಇನ್ನು ಸ್ವಲ್ಪ ಸ್ಥಳಗಳಿಗೆ ಹೋಗಬೇಕು, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿರ್ತದೆ, ಈ ಪ್ರಾಣವಾಯು ಕಡಿಮೆ ಇರುತ್ತದೆ. ಆವಾಗೆಲ್ಲ ಬದುಕುವುದು ಕಷ್ಟವಾಗುತ್ತದೆ. ಪ್ರಿಯರೇ, ನಮಗೆ ಜೀವ ಶ್ವಾಸ ಮುಂತಾದ ಎಲ್ಲವನ್ನೂ ಆತನೇ ಕೊಡುತ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿರಿ. ನೀವೇನು ದೇವರಿಗೂ ಕೊಡಲಿಕ್ಕಾಗಲ್ಲ. ಯಾಕಂದರೆ ಭೂಮಿಯು ಅದರಲ್ಲಿರುವ ಸಕಲವೂ ಯಾರದು? ದೇವರದು. ನೀವು ಏನು ಆತನಿಗೆ ಕೊಡಲಿಕ್ಕಿದ್ದೀರಾ? ಆದರೆ ಆತನು ನಿಮಗೆ ಕೊಡುತ್ತಾ ಇದ್ದಾನೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಒದಗಿಸುವಾತನು ಆತನೇ, ಸಂರಕ್ಷಿಸುವಾತನು ಆತನೇ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಕೊಲೋಸದವರಿಗೆ ಬರೆಯಲ್ಪಟ್ಟ ಪತ್ರಿಕೆ 2:19, ಕೊಲೋಸದವರಿಗೆ ಬರೆಯಲ್ಪಟ್ಟ ಪತ್ರಿಕೆ 2:19. ನೀವು ನೆನಪು ಮಾಡಬಹುದು, ಯಾಕೆ ಇವರು ಬರೀ ವಾಕ್ಯವಾಗಿ ಕೊಡ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಹೇಳ್ತೇನೆ ಪ್ರಿಯರೇ, ನಮ್ಮ ಜೀವನದ ಆಧಾರ ಈ ವಾಕ್ಯವೇ. ಈ ವಾಕ್ಯದ ಬಿಟ್ಟರೆ ನಿಮ್ಮ ಜೀವಿತದಲ್ಲಿ ಏನಿಲ್ಲ ಪ್ರಿಯರೇ. ಇದನ್ನು ಅರ್ಥ ಮಾಡಿಕೊಂಡವರಾಗಿ ವಾಕ್ಯವನ್ನು ಓದಿ ಅದನ್ನು ಧ್ಯಾನಿಸಿ ಗ್ರಹಿಸಿಕೊಳ್ಳೋಣ. ಆವಾಗ ನಮ್ಮ ನಂಬಿಕೆಯಲ್ಲಿ ನಾವು ನಿಷ್ಫಲರಾಗುವುದಿಲ್ಲ. ನೋಡೋಣ, ಕೊಲೋಸದವರಿಗೆ ಬರೆಯಲ್ಪಟ್ಟ ಪತ್ರಿಕೆ 2:19, ಅದರಲ್ಲಿ ಮಧ್ಯದಲ್ಲಿ ಓದ್ತೇನೆ. ಆ ಶಿರಸ್ಸಿನಿಂದಲೇ ದೇಹವೆಲ್ಲ ಕೀಳು ನರಗಳ ಮೂಲಕ ಬೇಕಾದ ಸಹಾಯವನ್ನು ಹೊಂದಿ ಒಂದಾಗಿ ಕೂಡಿಸಲ್ಪಟ್ಟು ದೇವರು ಕೊಡುವ ವೃದ್ಧಿಯಿಂದ ಅಭಿವೃದ್ಧಿಯಾಗುತ್ತಾ ಬರುತ್ತದೆ. ಇದು ಯಾರ ಬಗ್ಗೆ ಹೇಳ್ತದೆ ಅಂದರೆ ದೇವರ ಸಭೆಯ ಬಗ್ಗೆ ಹೇಳುತ್ತದೆ. ಓಕೆ, ಐ ಅಕ್ಸೆಪ್ಟ್ ಇಟ್. ಆತನೇ ಇದಕ್ಕೆ ಸರಸಾಗಿದ್ದಾನೆ, ಅದನ್ನು ನಾನು ಒಪ್ಪಿಕೊಳ್ತೇನೆ. ಆತನೇ ಶಿರಸ್ಸು. ಇದೆಲ್ಲ ಒಪ್ಪಿಕೊಳ್ಳುವ ನಾವು ಒಂದು ತಿಳ್ಕೊಳ್ಳಬೇಕಾದ, ಈ ಮಾನವನು ಕೂಡ ದೇವರ ಜೊತೆಯಲ್ಲಿ ಹೊಂದಾಣಿಕೆ ಉಳ್ಳವನಾಗಿ ಆತನಲ್ಲಿ ನೆಲೆಗೊಂಡು ಇರುವಾಗಲೇ ನಾವು ಕೂಡ ಹೇಗೆ ಇರ್ತೇವೆ ಅಂತ ಹೇಳಿದರೆ, ವೃದ್ಧಿಯಿಂದ ಅಭಿವೃದ್ಧಿ ಹೊಂದುತ್ತೇವೆ. ವೃದ್ಧಿಯಿಂದ ಅಭಿವೃದ್ಧಿ ಆಗ್ತದೆ. ನಮ್ಮ ಜೀವನದಲ್ಲಿ ವೃದ್ಧಿ ಬೇಕು, ಅಭಿವೃದ್ಧಿ ಬೇಕು ಅಂತ ಹೇಳಿದರೆ ಸಭೆಯಲ್ಲಿ ಮಾತ್ರ ಅಲ್ಲ ಪ್ರಿಯರೇ, ನೀವು ಸತತವಾಗಿ ದೇವರೊಂದಿಗೆ ಸಂಬಂಧ ಇಟ್ಟುಕೊಂಡವರಾಗಿರಬೇಕು. ಸತತ ಸಂಪರ್ಕ ಇರುವವನೇ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ನೀವು ಕುಂತರೂ ಸರಿ, ಎದ್ದರೂ ಸರಿ, ಏನಾದರೂ ಒಂದು ಮಾಡಲಿಕ್ಕೆ ಹೋದರೂ ಸರಿ, ನಿಮಗೆ ಯಾವಾಗಲೂ ದೇವರ ಜ್ಞಾಪಕ ಇರ್ತಾ ಇರಬೇಕು. ನೀನು ಕೊಡುವ ಸಮಯಕ್ಕಾಗಿ ಸ್ತೋತ್ರ. ನೀನು ಕೊಟ್ಟಂಥ ನಾನು ಯಾವಾಗಲೂ ಹೇಳ್ತೇನೆ, ಥ್ಯಾಂಕ್ ಯು ಲಾರ್ಡ್ ಫಾರ್ ದಿಸ್. ನಾನು ಇದು ಓದಲಿಕ್ಕೆ ಆಗ್ತದೆ. ಸ್ವಲ್ಪ ಸಮಯದಲ್ಲಿ ಇದನ್ನು ಓದುವಾಗ ಚಾಪಿಸಿ ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ ಅಂತ ಹೇಳ್ತೇನೆ.
ನೀರನ್ನು ನೋಡುವಾಗ ಪರವಾಗಿಲ್ಲಪ್ಪ, ನನಗೆ ಒಳ್ಳೆಯ ಕುಡಿಯುವ ನೀರನ್ನು ಇಲ್ಲಿ ಕೊಟ್ಟಿದೆಯಾ, ಸ್ತೋತ್ರ. ಸ್ವಲ್ಪ ತಂಪಾಗಿ ಇರುವಾಗಲೂ ಅಪ್ಪ ಎಂಥ ಒಳ್ಳೆಯವನು ದೇವರು. ನೀನು ಯಾವಾಗಲೂ ದೇವರ ಸ್ಮರಣೆಯಲ್ಲಿ, ಆತನ ನೆನಪಿನಲ್ಲಿಯೇ ಬದುಕುತ್ತಾ ಇರಬೇಕು ಪ್ರಿಯರೇ. ಅದಕ್ಕಾಗಿ ನಾವು ಕರೆಯಲ್ಪಟ್ಟೇವೆ. ಸೊ ಆತನ ಶಿರಸ್ಸಾಗಿದ್ದಾನೆ, ನಾವು ಅಂಗಗಳಾಗಿದ್ದೇವೆ. ಆದರೆ ಅಂಗಗಳು ಶಿರಸ್ಸಿನೊಂದಿಗೆ ಕನೆಕ್ಟ್ ಆಗಿದೆಯಾ, ಸಂಬಂಧ ಇದೆಯಾ, ಸಂಪರ್ಕದಲ್ಲಿ ಇದೆಯಾ ಎಂಬುದನ್ನು ನಾವು ಆಲೋಚಿಸಬೇಕು. ಯಾಕಂದರೆ ಆತನೇ ನಮಗೆ ಜೀವವೂ ಜೀವದ ಆಧಾರವೂ ಆಗಿದ್ದಾನೆ. ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 35. ಯೋಹಾನ್ 6:35. ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಪ್ರಿಯರೇ, 26 ವರ್ಷ ದೇವರನ್ನು ಹುಡುಕಿದೆ. ಒಂದು ದಿನ 2 ದಿನ ಅಲ್ಲ, 26 ವರ್ಷ. ಇವರು ದೇವರಾಗಿರಬಹುದು, ಅವರು ದೇವರಾಗಿರಬಹುದು. ಈ ಶ್ಲೋಕಗಳನ್ನು 108 ಸಲ ಹೇಳಿದರೆ ನಡೀತದೋ, 1008 ಸಲ ಹೇಳಿದರೆ ನಡೀತದೋ, ಈ ಉಪವಾಸ ಇದ್ದರೆ ನಡೀತದೋ, ಈ ದೇಕುಲಕ್ಕೆ ಹೋದರೆ ನಮಗೆ ನಡೆಯುತ್ತದೋ, ಎಷ್ಟು ತವಕಪಟ್ಟೆ ನನಗೆ ಗೊತ್ತಿದೆ ಪ್ರಿಯರೇ. ಆದರೆ ಆಧಾರಭೂತನಾದ ಆ ಕ್ರಿಸ್ತನನ್ನು ನಾನು ಕಂಡಾಗ, ಆತನನ್ನು ಅಂಗೀಕರಿಸಿದಾಗ ಎಂಥ ತೃಪ್ತಿ, ಅದನ್ನು ವಿವರಿಸಲಿಕ್ಕೆ ಆಗಲ್ಲ. ಓ, ನಾನು ದೇವರನ್ನು ಕಂಡು ಉಂಟೇನು. ಹೀಗೆ ದೇವರನ್ನು ಹುಡುಕುತ್ತಾ ಇಲ್ಲ, ಇನ್ನೂ ಆತನ ಸಂಬಂಧದಲ್ಲಿ ಇನ್ನೂ ಹೆಚ್ಚಾಗಬೇಕು, ಇನ್ನೂ ಆತನಿಗೆ ನಿಕಟವಾಗಿ ಇನ್ನೂ ಹತ್ತಿರ ಹೋಗಬೇಕು. ಇದುವೇ ನಮ್ಮ ಆತಂಕವಾಗಿದೆ ಪ್ರಿಯರೇ. ಪೌಲನು ಹೇಳುವ ಪ್ರಕಾರ, ಶರೀರದಲ್ಲಿ ಇರುವ ತನಕ ನನ್ನ ಕರ್ತನಿಗೆ ದೂರವಾಗಿದ್ದೇನೆ, ಇರಬೇಕು, ಅಲ್ಲಿ ಹೋಗಬೇಕು ಗೊತ್ತಿಲ್ಲದೇ ಇದ್ದೇನೆ. ಆದರೆ ಇಲ್ಲಿ ಇದ್ದರೂ ಅದು ನಿಮಗೆ ಒಳ್ಳೆಯದಾಗುವುದು. ಇದುವೇ ನಿಜವಾದ ಭಕ್ತಿ. ನಮ್ಮ ಜೀವಿತದಲ್ಲಿ ನೋಡೋಣ. ಈಗ ನಮಗೆ ದೇವರ ಬಗ್ಗೆ ಒಂದು ದಾಹ ಇಲ್ಲ. ಯಾರು ದೇವರು ಇಲ್ಲ. ಈಗ ದೇವರು ಯಾರೆಂದು ಗೊತ್ತಿದೆ. ಆತನು ಜೀವದ ರೊಟ್ಟಿ, ನಮ್ಮ ಜೀವದ ಒಂದು ಆಧಾರ ಶಕ್ತಿ ಆತನಾಗಿದ್ದಾನೆ ಪ್ರಿಯರೇ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಮತ್ತಾಯ 28:20, ಮತ್ತಾಯ 28:20 ನಾವು ನೋಡ್ತೇವೆ. ಈ ದೇವರು ಒಂದು ಮಹಾ ದೊಡ್ಡ ಆಶೀರ್ವಾದವನ್ನು ಕೊಡ್ತಾನೆ ಪ್ರಿಯರೇ. ಅದನ್ನು ನಾವು ಯಾವಾಗಲೂ ನೆನಪು ಮಾಡಿಕೊಳ್ಳಬೇಕು, ಅದರಲ್ಲಿ ನಾವು ಉಳಿದಿರಬೇಕು. ಅದೇನಪ್ಪ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ಏನು ಮಾಡ್ತಾನೆ, ನಿಮ್ಮ ಸಂಗಡ ಇರುತ್ತೇನೆ. ಯುಗದ ಸಮಾಪ್ತಿ ದೇವರು ಹೇಳಿರಬಹುದು. ನಾನೆಲ್ಲ ಬೈಬಲ್ ಓದುವಾಗ ಒಂದೊಂದು ವಾಕ್ಯವನ್ನು ಯಾಕೆ ಪದಗಳನ್ನು ಹಿಂಗೆ ಉಪಯೋಗ ಮಾಡಿದೆ ಅಂತ ನಾನು ದೇವ್ರ ಕಡೆ ಕೇಳ್ತೇನೆ. ನಾನು ಇರುವ ತನಕ ಅಂತ ಹೇಳಬೇಕು, ಅಥವಾ ನೀನು ಬರುವ ತನಕ ಅಂತ ಹೇಳಬೇಕು. ನನ್ನ ಜೀವಿತ ಅಷ್ಟೇ. ಆದರೆ ನಾವೆಲ್ಲ ಕೋಳಿ ತಲೆಗಳು, ವಿ ಆರ್ ಹ್ಯಾವಿಂಗ್ ಚಿಕನ್ ಬ್ರೈನ್ಸ್. ಆದರೆ ಆತನ ಹೇಳ್ತಾನೆ, ಯುಗದ ಸಮಾಪ್ತಿಯ ತನಕ, ಯುಗಾಂಧ್ರದಲ್ಲಿ ಬದುಕುವನು ಹೇಳ್ತಾನೆ, ಯುಗಗಳು ಸಮಾಪ್ತಿ ಆಗಲ್ಲ, ಆ ಯುಗಗಳ ಸಮಾಪ್ತಿಯ ತನಕ ನಾನು ನಿನ್ನೊಂದಿಗೆ ಇರುವನು ಸದಾ ಕಾಲ. ವಾಟ್ ಎ ವಂಡರ್ಫುಲ್. ದೇವರು ಬರೆಯುವಂಥ ಪ್ರತಿಯೊಂದು ಪದಗಳನ್ನು ನೀವು ಧ್ಯಾನ ಮಾಡಿ ನೋಡ್ರಿ. ರಿಯಲಾಗಿ ಹೇಳ್ತಾನೆ, ಈ ವಾಕ್ಯಕ್ಕಿಂತ ನಮಗೆ ದೇವರು ಕೊಟ್ಟಂಥ ಮಹಾ ದೊಡ್ಡ ಒಂದು ಆಶೀರ್ವಾದ ಬೇರೆ ಇಲ್ಲ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 17:28, ಅಪೊಸ್ತಲರ ಕೃತ್ಯಗಳು 17:28. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ಎಂದಿಗೂ ನಮ್ಮನ್ನು ಕೈಬಿಟ್ಟನು. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ ಎಂಬುದಾಗಿ ಹೇಳಿದಂಥ ದೇವರು ಸ್ವಲ್ಪ ಆಲೋಚನೆ ಮಾಡಿ ನೋಡ್ರಿ. ಯುಗ ಯುಗಾಂತರಕ್ಕೂ ನಿನ್ನ ಜೊತೆಯಲ್ಲಿ ಇರುತ್ತೇನೆ ಎಂದು ಹೇಳುವ ದೇವರು ನಾವು ಇನ್ನೂ ತಿಳ್ಕೊಳ್ಳಲಿಲ್ಲ. ಅದು ಏನಪ್ಪ ತಿಳ್ಕೊಳ್ಳಬೇಕು? ನಾನು ಆತನಲ್ಲಿಯೇ ಜೀವಿಸುತ್ತೇನೆ, ನಾನು ಆತನಲ್ಲಿಯೇ ಚಲಿಸುತ್ತಾ ಇದ್ದೇನೆ,
ನಾನು ಆತನಲ್ಲಿಯೇ ಇರುತ್ತೇನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ವಿ ಆರ್ ನಾಟ್ ಇಂಡಿಪೆಂಡೆಂಟ್. ತಿರುಗಿ ಹೇಳ್ತೇನೆ, ನಾವೆಲ್ಲ ಸ್ವತಂತ್ರರಲ್ಲ. ದೇವರನ್ನು ಬಿಟ್ಟು ನಾನು ಒಬ್ಬಂಟಿಗನು ಅಲ್ಲವೇ ಅಲ್ಲ. ನಾವು ಏಕಾಂಗಿಗಳೂ ಅಲ್ಲ. ನೀವು ತಿಳ್ಕೊಳ್ಳಬೇಕಾದ ಒಂದು, ನಾವು ಸದಾಕಾಲ ದೇವರಲ್ಲಿ ಇರುತ್ತೇವೆ. ಇಮ್ಯಾನ್ಯುವೇಲನು ಸದಾಕಾಲ ನಮ್ಮೊಂದಿಗೆ ಇರುತ್ತಾನೆ. ಇದನ್ನು ಯಾವಾಗಲೂ ನೆನಪು ಮಾಡಿಕೊಳ್ಳ್ರಿ. ಅಟ್ ನೋ ಟೈಮ್ ಗಾಡ್ ಲೀವ್ಸ್ ಯು. ಯಾವುದು ಸಮಯದಲ್ಲಿಯೂ ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ. ಹಳೆಯ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಏನು ವ್ಯತ್ಯಾಸ? ಹಳೆಯ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನು ಬರುವನು ಹೋಗಿಬಿಡ್ತಾನೆ, ಅಗಲಿ ಬಿಡ್ತಾನೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಆತನು ಬಂದು ನಮ್ಮಲ್ಲಿ ನೆಲೆಸಿರುತ್ತಾನೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ದೇವರು ನಮ್ಮೊಂದಿಗೆ ಇರುತ್ತಾನೆ ಎಂಬುದನ್ನು ತಿಳ್ಕೊಳ್ಳೋಣ. ಈ ರೀತಿಯಲ್ಲಿ ನಮ್ಮನ್ನು ಉಂಟು ಮಾಡಿ ಸಂರಕ್ಷಿಸುವ ದೇವರು, ಆ ಸಾಕ್ಷಿಯಾಗಿಯೇ ನಾವು ಕೀರ್ತನೆ 23 ಓದುತ್ತೇವೆ. ಅವನು ತನ್ನ ಅನುಭವವನ್ನು ಹೇಳ್ತಾನೆ. ದೇವರು ನನ್ನನ್ನು ಹೇಗೆ ಒದಗಿಸಿಕೊಟ್ಟು ಸಂರಕ್ಷಿಸಿ ನನ್ನನ್ನು ಆಶೀರ್ವದಿಸಿ ನಡೆಸ್ತಾನೆ ಎಂಬುದನ್ನು ಹೇಳ್ತೇವೆ. ಈ ಮನೋಭಾವನೆಯಲ್ಲಿ ಓದಿ ನೋಡ್ರಿ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ನಾವು ಕುರುಬನು ಅಂತ ಹೇಳಿದ ಕೂಡಲೇ ನಾವು ಶೆಪರ್ಡ್ ಎಂಬುದಾಗಿ ತಿಳ್ಕೊಳ್ತೇವೆ. ಆ್ಯಕ್ಚುಲಿ ಇಲ್ಲಿ ಅದನ್ನ ಅರ್ಥ ಏನಂದರೆ, ಹೀ ಈಸ್ ದ ಸಸ್ಟೈನರ್. ನಮ್ಮನ್ನು ಸಂರಕ್ಷಿಸಿ ನಮಗೆ ಒದಗಿಸಿಕೊಟ್ಟು ಪೋಷಿಸುವವನಾಗಿ ಆತನಿದ್ದಾನೆ. ಇದನ್ನು ನೀವು ತಿಳ್ಕೊಳ್ಬೇಕು. ಸಕಲವನ್ನು ಕೊಟ್ಟು ನಮ್ಮ ಜೀವನವನ್ನು ಆಶೀರ್ವದಿಸುತ್ತಾನೆ. ಯೆಹೋವನು ನನಗೆ ಕುರುಬನು, ಕೊರತೆ ಪಡವನು. ಆತನು ಹಸುರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗಗಳಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಆತನಲ್ಲಿ ಇರುತ್ತೇವೆ, ಆತನಲ್ಲಿ ಚಲಿಸುತ್ತಾ ಇದ್ದೇವೆ, ಆತನಲ್ಲಿಯೇ ನಮ್ಮ ಜೀವ ನಡೀತಾ ಇದೆ ಪ್ರೇರೆ. ಇದನ್ನು ಇಟ್ಟುಕೊಂಡು ಈ ವಾಕ್ಯವನ್ನು ಓದಿ ನೋಡ್ರಿ. ಒಬ್ಬಂಟಿಗನನ್ನು ಮಾತ್ರ ಅಲ್ಲ, ಪೂರ್ತಿ ಸಭೆಯನ್ನು, ಅದು ಮಾತ್ರವಲ್ಲ, ಈ ಲೋಕ ಪೂರ್ತಿ ಕೆಟ್ಟವರ ಮೇಲೇನು ಒಳ್ಳೆಯವರ ಮೇಲೇನು ಸೂರ್ಯ ಬೆಳಕನ್ನು ಪ್ರಕಾಶಿಸಿ ಮಳೆಯನ್ನು ಸುರಿಸಿ ನಡೆಸುವಾತನು. ತಿರುಗಿ ನಾನು ನಿಮ್ಗೆ ಹೇಳ್ತೇನೆ, ನಿಮ್ಮನ್ನು ಕೈ ಬಿಡ್ತಾನ? ಇಲ್ಲ ಪ್ರೇರೆ. ಯಾವಾಗಲೂ ಆತನು ಪೋಷಿಸುವನು, ನಮ್ಮನ್ನು ಸಂರಕ್ಷಿಸುವನು ಎಂಬುದನ್ನು ನೀನು ಮರೆತು ಬಿಡಬೇಡ. ಈ ದೇವರು ಇದೆಲ್ಲ ಕೊಟ್ಟಾನೆ, ಇದು ಮಾತ್ರ ಕೊಡಲಿಲ್ಲ ಪ್ರೇರೆ. ಆತನು ತನ್ನನ್ನೇ ಕೊಟ್ಟನು. ನಾವು ಬದುಕಲಿಕ್ಕೆ ಬೇಕಾದದನ್ನು ಮಾತ್ರ ಕೊಡಲಿಲ್ಲ, ಅವಶ್ಯಕತೆಗಳನ್ನು ಮಾತ್ರ ಕೊಡಲಿಲ್ಲ, ಆತನು ತನ್ನನ್ನೇ ಕೊಟ್ಟನು. ಅದುವೇ ಶಿಲುಬೆಯಲ್ಲಿ ನಾವು ನೋಡುತ್ತೇವೆ. ಗಲಾತಿಯರಿಗೆ ಬರೆಯಲ್ಪಟ್ಟ ಪತ್ರಿಕೆ 2:20 ಹಿಂಭಾಗವನ್ನು ಓದುತ್ತೇನೆ. ಗಲಾತಿಯ 2:20 ಹಿಂಭಾಗ. ಈಗ ಶರೀರದಲ್ಲಿ ಇರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲನ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಏನು ಮಾಡಿದನು? ಒಪ್ಪಿಸಿಕೊಟ್ಟನು. ವಾಟ್ ಎ ವಂಡರ್ಫುಲ್! ದೇವರು ತನ್ನನ್ನೇ ನಮಗಾಗಿ ಒಪ್ಪಿಸಿಕೊಟ್ಟಿದ್ದಾನೆ. ಹೆಚ್ಚಿನ ಸಮಯ ನೀವು ಕೇಳ್ತೀರಾ, ದೇವರೇ ನನಗೆ ಏನು ಕೊಟ್ಟಿದ್ದೀ? ನಮ್ಮ ಪ್ರಾರ್ಥನೆಗಳೆಲ್ಲ ನಮ್ಮ ಅಪನಂಬಿಕೆಯನ್ನು ತೋರಿಸ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳ್ತೇನೆ, ನಮಗೆ ಅರಿವಿಲ್ಲದ ಒಂದು ಜೀವಿತವನ್ನು ನಡೆಸ್ತೇವೆ ಎಂಬುದನ್ನು ತೋರಿಸ್ತದೆ. ನೀನು ಏನನ್ನು ಕೊಡುತ್ತೀ ಎಂದು ಕೇಳುತ್ತೇವೆ. ದೇವರು ಏನು ಹೇಳ್ತಾನೆ ಗೊತ್ತಾ? ಆಲ್ರೆಡಿ ನನ್ನನ್ನೇ ನಾನು ನಿನಗೆ ಕೊಟ್ಟಿದ್ದೇನೆ. ವಾಟ್ ನಾಟ್? ಯಾವುದನ್ನು ನಿನಗೆ ಕೊಡಲಿಲ್ಲ, ನನ್ನನ್ನೇ ಕೊಟ್ಟಿದ್ದೇನೆ. ತಾಯಿ ತಂದೆಯರು ಹೇಳುವುದಕ್ಕಿಂತ ನನ್ನ ದೇವರು ಹೇಳಲಿಕ್ಕೆ ಶಕ್ತನು. ನಮ್ಮ ತಾಯಿ ತಂದೆಯರು ಜೀವವನ್ನು ಕೊಟ್ಟು ನಮ್ಮನ್ನು ಉಳಿಸಲಿಲ್ಲ,
ಪ್ರಾಣ ಕೊಟ್ಟಿರಬಹುದಲ್ವ ನಾವು ಬದುಕುವಂಥದ್ದಕ್ಕೆ. ಆದರೆ ಆತನು ತನ್ನ ಜೀವವನ್ನು, ತನ್ನ ಒಂದೇ ಬಾಳ್ವೆಯನ್ನು ಕೊಟ್ಟು ಆತನು ಹೇಳ್ತಾನೆ, ನಾನು ನನ್ನನ್ನೇ ನಿನಗೆ ಕೊಟ್ಟಿದ್ದೇನೆ. ಯೋಚನೆ ಮಾಡೋಣ ಪ್ರಿಯರೇ. ಈಗ ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. ಹಿ ಸರೆಂಡರ್ಡ್, ಹಿ ಗೇವ್ ಹಿಮ್ಸೆಲ್ಫ್ ವಾಲಂಟಿಯರ್ಲಿ, ಸ್ವ ಇಚ್ಛೆಯಿಂದ, ಪರಿಪೂರ್ಣ ಮನಸ್ಸಿನಿಂದ ತನ್ನನ್ನೇ ಒಪ್ಪಿಸಿ ಬಿಟ್ಟನು ನಮಗಾಗಿ. ಎಫೆಸದವರಿಗೆ ಬರೆಯಲ್ಪಟ್ಟ ಪತ್ರಿಕೆ 5ನೇ ಅಧ್ಯಾಯ 2ನೇ ವಾಕ್ಯ. ಎಫೆಸ 5:2. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮ ಎಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ಎಂಬುದಾಗಿ ಬರೆದಿದೆ. ನಿಮ್ಮನ್ನು ಪ್ರೀತಿಸಿ ಅಂತ ಇಲ್ಲಿ ಹೇಳುತ್ತಾನೆ. ಆತನು ನನ್ನನ್ನು ಪ್ರೀತಿಸಿ ಅಂತ ಮಾತಾಡಲಿಲ್ಲ. ಆದರೆ ನೆಕ್ಸ್ಟ್ ಅವನು ಹೇಳ್ತಾನೆ, ನಮ್ಮೆಲ್ಲರಿಗೋಸ್ಕರ. ನಾನು ಹೇಳಿದರೂ ಕೂಡ ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಆತನು ಬಲಿಯಾಗಿ ಕೊಟ್ಟನು. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ದೇವರು ನಮಗಾಗಿ ತನ್ನನ್ನು ಕೊಟ್ಟು ಬಿಟ್ಟನು ಎಂಬುದನ್ನು ನೀವು ನೋಡುವುದಾದರೆ ಆತನು ಏನು ಹೇಳ್ತಾನೆ ಗೊತ್ತಾ? ನಾನು ಹೇಗೆ ನನ್ನನ್ನೇ ನಿನಗೆ ಕೊಟ್ಟೆನೋ ಅದೇ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ತೀತನು 2ನೇ ಅಧ್ಯಾಯ 14. ತೀತನು 2ನೇ ಅಧ್ಯಾಯ 14 ಅದರಲ್ಲಿ ಕೊನೆಯ ಭಾಗವನ್ನು ಓದುತ್ತೇನೆ ಪ್ರಿಯರೇ. ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಗಲಾತ್ಯ 1:4. ನಾವೆಲ್ಲ ಪ್ರೀತಿ ಪ್ರೇಮದಲ್ಲಿ ಇರುವಾಗಲ ನನ್ನನ್ನೇ ಕೊಡ್ತೇವೆ. ಏನೂ ಕೊಡುವುದಿಲ್ಲ. ಮದುವೆಯಾದ ಮೇಲೆ ಜಗಳ ನೋಡಬೇಕು, ದೊಡ್ಡ ಜಗಳ. ನೀನು ಬದುಕಬೇಕು, ನಾನು ಬದುಕಬೇಕು. ಒಂದು ಟೈಮ್ ಬರ್ತದೆ, ಒಂದು ನೀನು ಬದುಕಬೇಕು, ಇಲ್ಲದ್ರೆ ನಾನು ಬದುಕಬೇಕು. ಈ ಸ್ಥಿತಿ ಬಂದಿದೆ. ಇದು ಮನುಷ್ಯನ ಪ್ರೀತಿ, ಇದು ಉಪಯೋಗ ಇಲ್ಲ. ಆದರೆ ಗಲಾತ್ಯ 1:4 ಕೊನೆಯ ಭಾಗ ನೋಡಿದ್ರೆ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಅಂದರೆ ಏನು ಗೊತ್ತಾ? ನೀನು ಬದುಕಬೇಕಂತ ಹೇಳಿ ನಾನು ಸಾಯ್ತೇನೆ. ಹೂ ವಿಲ್ ಡೂ ದಟ್? ಮಕ್ಕಳು ಮಾಡಲ್ಲ, ಜೊತೆ ಸಂಗಾತಿ ಮಾಡಲ್ಲ, ನನ್ನ ದೇವರು ಮಾಡಿದರು. ನೀನು ಬದುಕಬೇಕು, ನಾನು ಸಾಯ್ತೇನೆ. ಇನ್ನೊಂದು ರೀತಿಯಲ್ಲಿ ಹೇಳ, ಯುಗ ಯುಗಾಂತರಕ್ಕೂ ಬದುಕೋಣ. ಈ ಭೂಲೋಕದಲ್ಲಿ 33.5 ವರ್ಷ ಮಾತ್ರ ಬದುಕಬೇಕಾಗಿದೆಯಾ? ನಾವೆಲ್ಲ ದೀರ್ಘಾಯುಷ್ಯವನ್ನು ಬಯಸ್ತೇವೆ. ಆದರೆ ಆತನು ತನ್ನ ಜೀವಿತವನ್ನು ಮುಗಿಸಿಕೊಂಡನು ಎಂಬ ರೀತಿಯಲ್ಲಿ ನೀನು ಸದಾಕಾಲ ಬದುಕಬೇಕು, ಅದಕ್ಕಾಗಿ ನಾನು ಶಿಲುಬೆಯಲ್ಲಿ ಸಾಯ್ತೇನೆ. ಆತನ ಪ್ರೀತಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದ ವಿಷಯ. ಎಫೆಸ 5:25 ಈ ರೀತಿಯಲ್ಲಿ ಹೇಳುವಂಥ ಕ್ರಿಸ್ತನು ಹೇಳ್ತಾನೆ. ಅದೇ ರೀತಿಯಲ್ಲಿ ಪೌಲನು ಬರೆಯುತ್ತಾನೆ, ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನೀವು ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಇನ್ನೂ ನಾವು ದೇವರ ಪ್ರೀತಿಯನ್ನೇ ಅರ್ಥ ಮಾಡಿಕೊಳ್ಳಲಿಲ್ಲ. ಎಲ್ಲಿಂದ ಪ್ರೀತಿ ತೋರಿಸುವುದು? ವೈ ವಿ ಕ್ಯಾನಾಟ್ ಶೋ ಲವ್ ಟು ಅದರ್ಸ್? ನಮ್ಮ ದೇವರು ಯಾರು, ಆತನ ಪ್ರೀತಿ ಏನು ನಮಗೆ ಗೊತ್ತಿಲ್ಲ. ರೋಮ 8ನೇ ಅಧ್ಯಾಯ 32. ರೋಮ 8:32 ಅದರಲ್ಲಿ 2ನೇ ಭಾಗ ಅಂದರೆ ಹಿಂಭಾಗವನ್ನು ಓದ್ತಾನೆ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ? ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ? ತಂದೆ ತನ್ನ ಮಗನನ್ನು ನಮಗಾಗಿ ಕೊಟ್ಟನು. ಸಮಸ್ತವನ್ನು ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನನ್ನ ಪೋಷಕನು ಬರೀ ಮಾತಿನಲ್ಲಿ ಅಲ್ಲ, ಬರೀ ವಾಗ್ದಾನಗಳಲ್ಲಿ ಅಲ್ಲ,
ಆತನು ತನ್ನನ್ನೇ ಕೊಟ್ಟಾನೆ. ಅದು ಮಾತ್ರ ಅಲ್ಲ, ತನಗಿರುವುದೆಲ್ಲ ನಮಗೆ ಕೊಡ್ತಾನೆ. ನಮ್ಮನ್ನು ಬಾಧ್ಯರಾಗಿ ಆತನು ಮಾಡಿದ್ದಾನೆ ಪ್ರಿಯರೇ. ವಾಟ್ ಆರ್ ಆಲ್ ಹಿಸ್ ಹೆರಿಟೇಜಸ್, ಆಲ್ ದ ಥಿಂಗ್ಸ್ ಬಿಲಾಂಗ್ಸ್ ಟು ಅಸ್. ಅದೆಲ್ಲ ನಮಗೆ. ದಯಮಾಡಿ ನಾವು ಯಾವಾಗಲೂ ದೇವರನ್ನು ನೆನಪು ಮಾಡಿಕೊಂಡು ಬದುಕೋಣ. ಇವತ್ತು ನಾನು ನಿಮಗೆ ಹೇಳುವುದು, ನನ್ನ ಅವಶ್ಯಕತೆಗಳು ಮಾತ್ರ ಅಲ್ಲ, ನಿನ್ನನ್ನೇ ನೀನು ಕೊಟ್ಟಿದೀಯಾ. ಥ್ಯಾಂಕ್ ಯು ಲಾರ್ಡ್, ನಿನಗೆ ಸ್ತೋತ್ರ. ನಾನು ಬದುಕಬಹುದು, ನಾನು ಚಲಿಸಬಹುದು, ನಾನು ಕೃತ್ಯಗಳನ್ನು ಮಾಡಬಹುದು, ಈಗ ಲೋಕದಲ್ಲಿ ಸಕಲ ಒಳ್ಳೆಯತನಗಳನ್ನು ನಾನು ನಡೆಸಬಹುದು. ಕಾರಣ ನೀನು ನನಗಾಗಿ ಇದ್ದೀ, ನನಗಾಗಿ ನಿನ್ನನ್ನೇ ಕೊಟ್ಟಿದ್ದಿ, ಸಕಲವನ್ನು ಕೊಟ್ಟಿದ್ದಿ. ಇವತ್ತು ನನ್ನನ್ನು ಚಲಿಸುವಂತೆ ಬದುಕುವಂತೆ ಮಾಡುವ ನಿನ್ನ ಜೀವಕ್ಕಾಗಿ, ಆ ಜೀವದ ಬೆಳಕಕ್ಕಾಗಿ ನಿನಗೆ ಸ್ತೋತ್ರ ಅಂತ ಹೇಳೋಣ. ಪ್ರಾರ್ಥನೆ ಮಾಡೋಣ. ಪೋಷಕನೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮನ್ನು ಸಂರಕ್ಷಿಸುವವನೇ ನಿನಗೆ ಸ್ತೋತ್ರ. ನಮಗೆ ರಕ್ಷಣೆ ನೀಡಿದಾತನೇ ನಿನಗೆ ಸ್ತೋತ್ರ. ನಮಗಾಗಿ ನಿನ್ನನ್ನೇ ಒಪ್ಪಿಸಿಕೊಟ್ಟವನೇ ನಿನಗೆ ಸ್ತೋತ್ರ. ಮರಣಕ್ಕೆ ನೀನು ಪಾಲಾಗಿದಿ, ನಮ್ಮ ಪಾಲು ಅದು, ಆದರೆ ನೀನು ಅದನ್ನು ತಗೊಂಡು, ಅದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವೇ, ಸತ್ತೇನು ಯುಗ ಯುಗಾಂತರಕ್ಕೂ ಬದುಕುವವನಾಗಿ ಇದೇನೆ ಎಂಬುದಾಗಿ ಹೇಳಿ ಸತ್ತವರೊಳಗಿಂದ ಎದ್ದು ಬಂದು ಜೀವಿಸುತ್ತಿರುವ ಕ್ರಿಸ್ತನೇ, ನಿನ್ನನ್ನೇ ಆಧಾರ ಮಾಡಿಕೊಂಡು ಬದುಕುವ ಒಂದು ಜೀವನವನ್ನು ನಮಗೆ ಕೊಡು. ನಾವು ಏನೋ ಅಪನಂಬಿಕೆಯಲ್ಲಿ ಬಳಲುತ್ತಾ ಇದ್ದೇವೆ. ನಮ್ಮ ನಂಬಿಕೆ ಕೊರತೆಯಲ್ಲಿ ನಾವು ಯಾವಾಗಲೂ ಗುಣಗುಟ್ಟುತ್ತಾ ಇದ್ದೇವೆ, ಕೊರಗುತ್ತಾ ಇದ್ದೇವೆ. ನಮ್ಮ ನಂಬಿಕೆಯನ್ನು ವೃದ್ಧಿ ಮಾಡು ಸ್ವಾಮಿ. ವೃದ್ಧಿಯಲ್ಲ, ಅಭಿವೃದ್ಧಿ ಮಾಡು ಸ್ವಾಮಿ. ಎಂದೆಂದಿಗೂ ನೀನು ನಮಗಾಗಿ ಇದಿ, ಯುಗ ಯುಗಾಂತರಕ್ಕೂ ನಮ್ಮ ಜೊತೆಯಲ್ಲಿ ಇದೆ ಎಂಬ ಒಂದು ಮನೋಭಾವನೆಯಲ್ಲಿ ಸದಾಕಾಲ ನಿನ್ನ ನೆನಪಿನಲ್ಲಿಯೇ ನಾವು ಉಳಿಯಲು ಸಹಾಯಿಸು. ನಿನ್ನ ಪ್ರಸನ್ನತೆ ನಮಗೂ ಬೇಕು. ಯೇಸುವಿನ ನಾಮದಲ್ಲಿ ಬೇಡ್ತೇವೆ ತಂದೆಯೇ, ಆಮೆನ್. ಉತ್ತಮ ಸಂದೇಶ ಕೊಟ್ಟಂಥ ಸೇವಕರಿಗೆ, ಸಭಾಪಾಲಕರು, ಸಭಾಪಾಲನಾ ಸಮಿತಿ, ಸಭೆಯ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವುದಾಗಿದ್ದೇನೆ. ಕೊನೆಯದಾಗಿ ನಾವು ಸಂಗೀತದಲ್ಲಿ 76ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 76, ಅದರಲ್ಲಿ ಮೊದಲನೇ ಚರಣ ಮತ್ತು ಎರಡನೇ ಚರಣ. ಒಂದು ವಿನಂತಿ, ಈ ಸಂಗೀತ ಹಾಡಿದ ಮೇಲೆ ಇಂದಿನಿಂದ ಪ್ರಾರಂಭವಾಗುವಂಥ PUC ಪರೀಕ್ಷೆಗೆ ಬರೆಯುವಂಥ ವಿದ್ಯಾರ್ಥಿನಿಯರು ದಯಮಾಡಿ ಮುಂದೆ ಬರಬೇಕು. ಅವರಿಗಾಗಿ ಸಭಾಪಾಲಕರು ಪ್ರಾರ್ಥನೆ ಮಾಡಲಿದ್ದಾರೆ. PUC ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿನಿಯರು ಮುಂದೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಸಂಗೀತ 76.
ತಂದೆಯಾದ ದೇವರೇ, ನಮ್ಮ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಈಗ ತನಕ ನೀನು ನಡೆಸ್ಕೊಂಡು ಬಂದಿದ್ದಿ. ಅವರಿಗೆ ಕೊಟ್ಟಂಥ ಎಲ್ಲ ಸೌಲಭ್ಯಗಳಿಗಾಗಿ ನಿನಗೆ ಸ್ತೋತ್ರಗಳನ್ನು ನಾವು ಸಲ್ಲಿಸ್ತೇವೆ. ಈಗಲೂ ಈಗ ಮೊಣಗಾಲ ಊರಿರುವ ಇವರಿಗೆ ನಿನ್ನ ಜ್ಞಾನವನ್ನು ಕೊಡು ಸ್ವಾಮಿ. ಭಯವಿಲ್ಲದೆ ಚೆನ್ನಾಗಿ ಬರೆಯುವಂಥ ಕೃಪೆಗಳನ್ನು ಕೊಡು. ಪ್ರಶ್ನೆಗಳಿಗೆ ಸ್ವಾಮಿ ಉತ್ತರವನ್ನು ನೀನು ಅವರಿಗೆ ಜ್ಞಾಪಕಪಡಿಸು. ಅದನ್ನು ಚೆಂದಾಗಿ ಬರೆಯುವಂಥ ಒಂದು ಸಮಾಧಾನವನ್ನು, ಅವರಿಗೆ ಆರೋಗ್ಯವನ್ನು ನೀಡು ಕರ್ತನೇ. ಅವರನ್ನು ನಾನು ಅವರಿಗಾಗಿ ಹೆಚ್ಚಾಗಿ ಪ್ರಾರ್ಥಿಸ್ತೇನೆ. ಅವರ ಜೀವನದಲ್ಲಿ ಮುಖ್ಯವಾದ ಒಂದು ಸಮಯ, ಆದರೆ ಅದನ್ನು ಅವರು ಪ್ರೆಷರಾಗಿ ತಗೊಳ್ಳದೆ ಸ್ವಾಮಿ, ನಿನ್ನಲ್ಲಿ ಪ್ರೆಷರಾಗಿ ತಗೊಂಡವರಾಗಿ ಬರೆಯುವಂಥ ಕೃಪೆಯನ್ನು ಕೊಡು. ಇನ್ನು ಅವರು ವಿದ್ಯಾಭ್ಯಾಸ ಮಾಡುವಾಗ ಅವರಿಗೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚು ಕೊಡು ಸ್ವಾಮಿ. ಪರಿಶುದ್ಧ ಆತ್ಮನೇ, ನಿನ್ನ ಬಲದಿಂದ ಕೊಡು. ನಿನಗೆ ಭಯಪಡುವವರು ಇಂಥ ರೀತಿಯಲ್ಲಿ ಆಶೀರ್ವದಿಸಲ್ಪಡುವರು ಎಂಬುದಾಗಿ ಹೇಳಿರುವ ಪ್ರಕಾರ ಈ ಪರೀಕ್ಷೆಯಲ್ಲಿ ಅವರು ಚೆನ್ನಾಗಿ ಸ್ವಾಮಿ ಮಾರ್ಕ್ಸ್ ತಗೊಂಡು ಕರ್ತನೇ ಉನ್ನತ ಸ್ಥಿತಿಗಳಿಗೆ ಅವರು ಹೋಗುವಂಥ ಕೃಪೆಯನ್ನು ಕೊಡು. ನಿನ್ನ ಕೈಯಲ್ಲಿ ಅವರನ್ನು ಒಪ್ಪಿಸಿಕೊಡ್ತೇನೆ. ನಿನ್ನ ಮಕ್ಕಳು ಸ್ವಾಮಿ, ನಿನ್ನ ಮಹಾದೊಡ್ಡ ಆಶೀರ್ವಾದಗಳನ್ನು ಅವರಿಗೆ ಕೊಟ್ಟು ಬಲಪಡಿಸು. ಆರೋಗ್ಯ ಸುರಕ್ಷತೆಯನ್ನು ಕೊಡು. ಹೋಗಿ ಬರುವಾಗೆಲ್ಲ ಸಮಾಧಾನದಿಂದ ಸಂತೋಷದಿಂದ ಹೋಗಿ ಬರಲಿಕ್ಕೆ ಕೃಪೆ ತೋರಿಸು. ತಾತಂದರಿಗಿರುವ ಎಲ್ಲ ಪ್ರೆಷರ್ಸನ್ನು ನೀಗಿಸು. ಇವರ ಮೇಲೆ ಅವರ ಪ್ರೆಷರ್ಗಳನ್ನು ಹಾಕದಂತೆ, ಒತ್ತಡಗಳನ್ನು ಅವರು ಹೇರದಂತೆ ಅವರನ್ನು ಸಮಾಧಾನದಲ್ಲಿ ನಡೆಸು. ನಿನ್ನ ಕೈನಲ್ಲಿ ಒಪ್ಪಿಸಿಕೊಡ್ತೇನೆ. ಇವತ್ತು ಒಳ್ಳೆಯ ಪ್ರಶ್ನೆಗಳು ಬರಲಿ ಸ್ವಾಮಿ, ಅವ್ರಿಗೆ ತಿಳಿದ ಪ್ರಶ್ನೆಗಳು ಬರಲಿ ಸ್ವಾಮಿ. ಆ ರೀತಿಯಲ್ಲಿ ಅವರು ನಿನ್ನನ್ನು ಕೊಂಡಾಡುವಂತೆ, ನಿನ್ನನ್ನು ಸ್ವಾಮಿ ಅವರು ಸ್ತುತಿ ಸ್ತೋತ್ರಗಳಿಂದ ಹೇಳುವಂತೆ ನೀನು ಅವ್ರಿಗೆ ಆಶೀರ್ವದಿಸಿಕೊಡು. ನಿನ್ನ ಕೈನಲ್ಲಿ ಒಪ್ಪಿಸ್ತೇನೆ. ನಂಬಿಕೆಯಿಂದ ನಿನ್ನನ್ನು ಕೊಂಡಾಡ್ತೇನೆ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ನೀನು ಒಳ್ಳೆಯ ಸದುತ್ತರವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ನಿನಗೆ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್. So congratulations. Best of luck. ಓದಿ ಚೆನ್ನಾಗಿ ಬರೀ. Don't worry. ವಿದ್ಯಾರ್ಥಿಗಳಿಗಾಗಿ ಪ್ರಾರ್ಥಿಸಿದಂಥ ಸೇವಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಕೊನೆಯದಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಪದ್ಯದ ರೂಪದಲ್ಲಿ ಹಾಡೋಣ. ತದನಂತರ ಸೇವಕರು ಅಂತ್ಯಾಶೀರ್ವಾದವನ್ನು ಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತೇನೆ.
ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧ ಆತ್ಮನ ಐಕ್ಯವೂ ಅನ್ಯೋನ್ಯತೆಯು ನಮ್ಮೊಂದಿಗೆ ಈಗಲೂ ಸದಾಕಾಲವೂ ನೆಲೆಗೊಂಡಿರಲಿ. ಆಮೇನ್.